ದಕ್ಷ ಬ್ರಹ್ಮರೇ, ತಂದೆ ದಕ್ಷ ಬ್ರಹ್ಮರೇ ಎಂದು ಕೂಗಿದ ಕ್ಷಣವೇ ಆ ದಕ್ಷ ಬ್ರಹ್ಮ ಅತ್ತ ಕಡೆ ಬಂದರೆ ಇತ್ತ ಕಡೆ ಸರಿದು ಹೋಗುತ್ತಿರುವ ಪಿತನನ್ನು ಕಂಡು, ಹೇ ದಕ್ಷ ಪ್ರದೇಶ್ವರರೇ, ಶಿವನೊಡನೆ ವಿರೋಧವನ್ನು ತಾಳಿಕೊಳ್ಳಬೇಡಿ. ಆತನನ್ನ ಕಡೆಗಣಿಸಿದರೆ ಏಳು ಮಂದಿ ಸುತ್ತು ಭಸ್ಮವಾಗಿದ್ದಾರೆ. ಏನು ನುಡಿಯುತ್ತಿರುವ ದಾಕ್ಷಾಯಿಣಿ, ನಿನ್ನನ್ನು ಬಾ ಎಂದು ಕರೆದವರು ಯಾರು? ಇಲ್ಲಿಗೇಕೆ ಬಂದೆ? ಹೇ ಮೂಢ ದಕ್ಷ, ಹೇ ಮೂಢ ದಕ್ಷ, ಕೈಲಾಸದ ಗದ್ದಿಗೆಯನ್ನು ಯಾರು ಕಳೆದುಕೊಳ್ಳಲಾರರು? ಕೈಲಾಸದ ಪಟ್ಟಣಾದಂತಹ ಪರಮೇಶ್ವರನಿಗೆ ಪ್ರಿಯವಾಗಬೇಕು. ಕೈಲಾಸದ ಗದ್ದಿಗೆಯ ಮೇಲೆ ನೀನು ಕುಳಿತುಕೊಳ್ಳಲು ಸಾಧ್ಯವಿಲ್ಲ. ಏನು ನುಡಿಯುತ್ತಿರುವ ದಾಕ್ಷಾಯಿಣಿ, ಅಂದು ನಾನು ನಿನ್ನ ಗಂಡನ ಮನೆಗೆ ಬಂದಾಗ ನಿನ್ನ ಗಂಡನ ತೊಡೆಯ ಮೇಲೆ ಬೆಲ್ಲ ಒಡೆದ ಗಲ್ಲಿನಂತೆ ನೀನು ಕುಳಿತಿದ್ದೆ. ಆದರೆ ಹಿಂದೇಕೆ ಬಂದೆ ಎಂದು ಗುಡುಗುಡಿಸಿ ಹಾರ್ಬಡಿಸಿ, ಹೇ ಮೂಢ ದಕ್ಷ, ಶಿರವ ಕಳೆದುಕೊಳ್ಳಬೇಡ. ದಾಕ್ಷಾಯಿಣಿ, ದಾಕ್ಷಾಯಿಣಿ, ನನ್ನವಿಲ್ಲದ ತಿರಿದುಂಡ ಸಿಂಗಮನವನು, ಓಡಾಡಲು ವಾಹನಾದಿಗಳಿಲ್ಲದೆ ಬರೀ ಬಸವನ ಮೇಲೆ ತಿರುಗಿದವರು, ಹೊಲಿಯಲು ವಸ್ತ್ರವಿಲ್ಲದೆ ಕುರಿಯ ಚರ್ಮವನ್ನು ಧರಿಸಿದವರು, ನಿಲ್ಲಲು ನೆಲೆ ಇಲ್ಲದೆ ಶಾಳ ಕಾಯುವವರು, ಅವನಿಗೆ ರುದ್ರದ ನಿರ್ಭಾಗ ಕೊಡಬೇಕೆ? ಕೊಡುವುದಿಲ್ಲ ಎಂದಾಕ್ಷಣವೇ ಶಿವನಿಂದನೆ ಕೇಳಲಾರದ, ಶಿವನಿಂದನೆಯನ್ನು ತಾಳಲಾರದೆ ಜಗನ್ಮಾತೆಯಾದಂತಹ ದಾಕ್ಷಾಯಿಣಿಯಾದರು ಯಾವ ನಂದೀಶ್ವರನ್ನು ಕರೆದು ಬಿಟ್ಟು ಶಿವನಿಂದನೆಯನ್ನು ಕೇಳಿದಂತಹ ಈ ಶರೀರವು ಅಗ್ನಿಯಲ್ಲಿ ಆಹುತಿಯಾಗಿ ಹೋಗಲಿ. ಅಲರೇ ರುದ್ರ, ಆದರೆ ಮುಂದಿನ ಜನ್ಮದಲ್ಲಿ ಪರ್ವತರಾಜನ ಮಗಳಾಗಿ ಪಾರ್ವತಿಯಾಗಿ ನಾನು ಜನಿಸಿ ಪರಮೇಶ್ವರನನ್ನ ಕಲ್ಯಾಣವಾಗುತ್ತೇನೆಂಬುದಾಗಿ ನುಡಿದು ಬಿಡು ಎಂಬುದಾಗಿ ನುಡಿಯಲಾಗ ಯಾವ ಜಗನ್ಮಾತೆಯಾದಂತಹ ಬಲರೇ ರುದ್ರ ದಾಕ್ಷಾಯಿಣಿಯಾದರು ಪರಮೇಶ್ವರನ್ನು ಸ್ಮರಿಸಿಕೊಂಡು ಉರಿಯುತ್ತಿರುವ ಹೋಮ ಕೊಂಡದ ತುಮಿಕೆ ಹಸುನೀಗಿದ ಕಾರಣ ಇತ್ತಲಾದ ವಾರ್ತೆ ಶರವೇಗದಲ್ಲಿ ನಂದಿಕೇಶ್ವರನು ಪರಮಾತ್ಮನ ಬಳಿಗೆ ಬಂದು, ಪರಮಾತ್ಮ ಪರಮಾತ್ಮ, ಹೇ ಪರಮೇಶ್ವರ, ನನ್ನ ತಾಯಿಯಾದಂತಹ ದಾಕ್ಷಾಯಿಣಿಯು ದಗದಗನೆ ಉರಿಯುತ್ತಿರುವ ವಾಮ ಕುಂಡದ ತುಮಕ್ಕೆ ಹಸುನೀಗಿ ಬಿಟ್ಟಿದ್ದಾಳೆ ತಂದೆ. ಏನು ನುಡಿಯುತ್ತಿರುವೆ ನಂದೆ? ದಾಕ್ಷಾಯಿಣಿಯು ದಕ್ಷ ಯಾಗದಲ್ಲಿ ಬಿದ್ದು ಪ್ರಾಣಾರ್ಪಣೆಯನ್ನು ಮಾಡಿದಳೆ. ಹೌದು ತಂದೆ ಪರಮೇಶ್ವರ, ನನ್ನ ತಾಯಿಯಾದಂತಹ ದಾಕ್ಷಾಯಿಣಿಯು ದಗದಗನೆ ಉರಿಯುತ್ತಿರುವ ಹೋಮ ಕುಂಡದೊಳಗೆ ಬಿದ್ದು ಪ್ರಾಣಾರ್ಪಣೆಯನ್ನು ಮಾಡಿಬಿಟ್ಟಿದ್ದಾಳೆ. ಆದರೆ ನಿನಗೊಂದು ವಿಚಾರವನ್ನು
ತಿಳಿಸು ಎಂತೆಂಬುದಾಗಿ ನುಡಿದು ಬಿಟ್ಟಿದ್ದಾಳೆ. ಮುಂದಿನ ಜನ್ಮದಲ್ಲಿ ಪರ್ವತರಾಜನ ಮಗಳಾಗಿ ಪಾರ್ವತಿಯಾಗಿ ಜನಿಸಿ ನಿನ್ನನ್ನು ಕಲ್ಯಾಣವಾಗುತ್ತಾಳೆಂಬುದಾಗಿ ನುಡಿದು ಬಿಟ್ಟಿದ್ದಾಳೆ. ಏನು ನಂದಿ, ಈ ಜನ್ಮವನ್ನು ಬಿಟ್ಟು ಮುಂದಿನ ಜನ್ಮದಲ್ಲಿ ಪರ್ವತರಾಜನ ಮಗಳಾಗಿ ಪಾರ್ವತಿಯಾಗಿ ಜನಿಸುವವಳೇ? ಹೌದು ತಂದೆ ಪರಮೇಶ್ವರ, ನಾನು ಎಷ್ಟು ಹೇಳಿದರೂ ಕೇಳಲಾರದಂತಹ ದಾಕ್ಷಾಯಿಣಿ ದಕ್ಷ ಯಾಗದಲ್ಲಿ ಬಿದ್ದು ಪ್ರಾಣಾರ್ಪಣೆಯನ್ನು ಮಾಡಿಬಿಟ್ಟಿದ್ದಾಳೆ. ಇದನ್ನು ಕಂಡಂತಹ ಪರಮೇಶ್ವರನಾದರೂ ಕೈಲಾಸದ ತುತ್ತ ತುದಿಗೆ ಏರೆ ಶಿವತಾಂಡ ನೃತ್ಯವನ್ನ 60 ಬಾಜರ ಕೀಲದ ಮೂಲಕ ವಾದ್ಯ ವೈಭವಗಳಲ್ಲಿ ಶಿವತಾಂಡ ನೃತ್ಯವನ್ನಾಡಿ ಮದರ ವೈರಿಯ ಮುಂದೆ ಒದಗಿ ಹೋಮವನಿಡಲು ಋಣಭಾಗ್ಯ ಚಟೆಯ ಮೇಲ್ಗಳ ಗಂಗೆ ಕಲಕಲನೆ ಕುಣಿದು ನಟಿಸಿದ ಹೊಡಿಗಣ್ಣ ಬೆವರಂ ತೆಗೆದು ಒಮ್ಮೆ ಧರಣಿಗಪ್ಪಳಿಸಲಾಗ ಆಗ ಆವಿರ್ಭವಿಸಿದನಯ್ಯ. ಹುಟ್ಟಿದನಯ್ಯ ಅಸಾಮಾನ್ಯ ವೀರಭದ್ರ, ಹುಟ್ಟುತ್ತಲೇ ಹೂವಿನ ಕಾಶಿ, ಮಂಜುಳ ಕಾಶಿ, ಬ್ರಹ್ಮಕಾಶಿ, ವಿಷ್ಣುಕಾಶಿ, ಮೆಟ್ಟಿದ ಹೊನ್ನಾವಿಗೆ 1000 ಶಿರಸ್ಸು, 2000 ನಯನ, 3000 ಭುಜ, ಕೆಕ್ಕೆರಿಬಿದ ಕಣ್ಣು, ತಿದ್ದಿ ತೀಡಿದ ಮೀಸೆ, ಶಿಖರದೋಳ್ ಶಿವಲಿಂಗ, ಯಾವ ಹುಟ್ಟಿದ ಆರ್ಭಟಕ್ಕೆ 7 ಸಾಗರವು ಭೋರ್ಗೇರಿ ಹರಿದು ಗಿರಿ ಪರ್ವತಗಳು ಗಡಗಡನೆ ನಡಗಿರಲು, ಚುಕ್ಕಿಗಳು ಚೆದರಿ ಹೋಗಲು, ಅಷ್ಟದಿಕ್ಪಾಲಕರು ಅಲ್ಲೋಲ ಕಲ್ಲೋಲವಾಗಿದ್ದಾರೆ.
ಈ ಆರ್ಭಟವನ್ನು ಕಂಡಂತಹ ದಯಾಮಯನಾದ ಶಂಕರನಾದರು ಮಗನೇ ವೀರಭದ್ರ, ಮಗನೇ ವೀರಭದ್ರ, ನಿನಗೆ ತಾತನಾಗಬೇಕು, ನನಗೆ ಮಾವನಾಗಬೇಕು. ನಿನ್ನ ತಾಯಿಯಾದಂತಹ ದಾಕ್ಷಾಯಿಣಿಯ ತಂದೆಯಾದಂತಹ ದುರುಳ ದಕ್ಷ ನಮಗೆ ಸಲ್ಲಬೇಕಾದ ರುದ್ರದ ಅಮಿರ್ಭಾಗವನ್ನು ಕೊಡಬೇಕು. ನಿನ್ನ ತಾಯಿಯಾದಂತಹ ದಾಕ್ಷಾಯಿಣಿಯಾದರು ದಕ್ಷ ಯಾಗದಲ್ಲಿ ಬಿದ್ದು ಪ್ರಾಣಾರ್ಪಣೆಯನ್ನು ಮಾಡಿಬಿಟ್ಟಿದ್ದಾರೆ. ದಕ್ಷ ಯಾಗದಲ್ಲಿ ಬಿದ್ದು ಪ್ರಾಣಾರ್ಪಣೆಯನ್ನು ಮಾಡಿಬಿಟ್ಟಿದ್ದಾಳೆ. ಏನು ನುಡಿಯುತ್ತಿರುವೆ ತಂದೆ? ಏನು ನುಡಿಯುತ್ತಿರುವೆ? ನುಗ್ಗಲೇ ಬ್ರಹ್ಮಾಂಡಲವನ್ನು, ಕೊಲ್ಲಲೆ ಹರಿ ಬ್ರಹ್ಮಾದಿಗಳನ್ನು. ಮಗನೇ ವೀರಭದ್ರ, ನೀನು ಕೂಡಲೇ ದಕ್ಷ ಯಾಗಕ್ಕೆ ಹೋಗಿ ದಕ್ಷ ದುರಧ್ವಂಸಿಯಾಗಿ ಬಾ ಎಂತೆಂಬುದಾಗಿ ನುಡಿದು ಬಿಟ್ಟಿದ್ದಾನೆ. ಆದರೆ ವೀರಭದ್ರ ಹೊರಡುವ ಮುನ್ನವೇ, ಮಗನೇ ವೀರಭದ್ರ, ಅಲ್ಲಿ ಇರುವವರು ಕೋಟಿ ರಾಕ್ಷಸರು, ಅವರನ್ನು ನೀನು ಎಷ್ಟು ಸಂಹರಿಸಿದರೂ ಮತ್ತೆ ಹುಟ್ಟುತ್ತಾ ಹುಟ್ಟುತ್ತಾ ಕೋಟಿ ಕೋಟಿ ಲಕ್ಷವಾಗುವುದು. ಆದ ಕಾರಣಕ್ಕಾಗಿ ಯಾವ ಮುಡೆಯನಾದ ಶಂಕರನಾದರೂ ಎಡಭುಜದ ಬೆವರಂ ತೆಗೆದು ಧರಣಿಗಪ್ಪಳಿಸಿ ಓರ್ವ ರುದ್ರ ಕನ್ನಿಕೆಯನ್ನು ಸೃಷ್ಟಿಗೈದು ಆ ರುದ್ರ ಕನ್ನಿಕೆಗೆ ಅಮ್ಮ ಏ ಜಗತ್ತಿನ ಜಗಜ್ಜನನಿ ಚೌಡೇಶ್ವರಿ, ನಿನ್ನ ಅಣ್ಣನಾದ ವೀರಭದ್ರ ವೀರ ರಣ ಕಹಳೆಯನ್ನು ಮೊಳಗಿಸುತ್ತಾ ದಕ್ಷ ಯಾಗವನ್ನು ಪೊಕ್ಕುತ್ತಿದ್ದಾರೆ. ಆತಳಿಗೆ ನೀನು ಸಹಾಯಕಳಾಗಿ ತನ್ನ ಅಗಲವಾದ ನಾಲಿಗೆಯನ ದಕ್ಷ ಯಾಗ ಭೂಭಾಗಕ್ಕೆ ಚಾಚಬೇಕು. ಕಾರಣ ದಕ್ಷ ಬ್ರಹ್ಮನ ಒಂದು ತೊಟ್ಟು ರಕ್ತವೂ ಕೂಡ ಈ ಭೂಸ್ಪರ್ಶವಾದರೆ ಮತ್ತೆ ಕೋಟಿ ರಾಕ್ಷಸರು ದೂರವಾಗಿದ್ದಾರೆ. ಅದನ್ನು ತಡೆಯುವ ಭಾರ ನಿನ್ನದು ತಾಯೇ. ಹೋಗು ತಾಯೇ ಜಗನ್ಮಾತೆ, ವೀರಭದ್ರನ ತಂಗಿಯಾಗಿ ಹೊರಡು ಎಂತೆಂಬುದಾಗಿ ನುಡಿದು ಬಿಟ್ಟಿದ್ದಾರೆ. ಯಾವಯ ತನ್ನ ತಂಗಿಯನ್ನು ಕರೆದುಕೊಂಡು ದಕ್ಷ ಯಾಗಕ್ಕೆ ಹೋಗುತ್ತಿರಬೇಕಾದರೆ ವೀರಭದ್ರೇಶ್ವರನ ಆಲೋಚನೆಯನ್ನು ಮಾಡಿದ್ದಾನೆ. ನನ್ನ ತಂದೆ ಪರಮೇಶ್ವರರು ದಕ್ಷ ಬ್ರಹ್ಮ ಸಂಹಾರವನ್ನು ಮಾಡಿದರೆ ಕೋಟಿ ರಾಕ್ಷಸರು ಹುಟ್ಟುತ್ತಾರೆ. ಅವರನ್ನು ತಡೆಯುವ ಭಾರ ನನ್ನದಾಗಿದೆ. ಯಾವ ವೀರಭದ್ರೇಶ್ವರರು ನನ್ನ ಎದೆಯ ಬೆವರಂ ತೆಗೆದು ಧರಣಿಗಪ್ಪಳಿಸಿ ಆಗ ಹುಟ್ಟಿದರಯ್ಯ 98 ಕೋಟಿ ಭೂತ ಪೇತ ಪಿಶಾಚಾದಿಗಳನ್ನು ಕರೆದುಕೊಂಡು ಮೊಟ್ಟ ಮೊದಲ ವಿಘ್ನೇಶ್ವರ ವಾರಬಾಗಿಲಲ್ಲಿ ಲಕ್ಷ್ಮೀದೇವಿ ತಡೆದು ನಿಲ್ಲಿಸಿದ್ದಾರೆ. ವೀರಭದ್ರ ಅಪ್ಪಣೆಯಂತೆ ನಾನು ಒಳಗಡೆ ಬಿಡುವುದಿಲ್ಲ. ಲಕ್ಷ್ಮೀದೇವಿಯ ದುರಬನ್ನ
ರಾಕ್ಷಸರನ್ನ ಸದೆಬಡಿಯುತ್ತಾ ಬಡಿಯುತ್ತಾ ದ್ವಾರ ಬಾಗಿಲಿಗೆ ಬಂದಿದ್ದಾಳೆ. ಅಲ್ಲಿ ಚಂದ್ರದೇವರನ್ನು ಕಂಡು ಬಿಡುವುದಿಲ್ಲ ಎಂದ ಕ್ಷಣವೇ ಹರ ಹರ ಮಹಾದೇವ ದೇವ